ಅಂತ ಹೇಳಿದ್ದಾರೆ. ಯಾಕಂದ್ರೆ ದೇಶ ಇಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇವಾಗಲೇ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋಣ. ಇದು ಗಾಡಿಗಳು ಓನ್ ಗಾಡಿಗಳು ಯೂಸ್ ಮಾಡಬೇಡಿ, ಪಬ್ಲಿಕ್ ಗಾಡಿಗಳು ಅಂದ್ರೆ ಇದ್ರದ್ದು ಗೌರ್ಮೆಂಟ್ ಗಾಡಿಗಳು ಯೂಸ್ ಮಾಡಿ, ಬಸ್ಗಳು ಯೂಸ್ ಮಾಡಿ, ಮತ್ತೆ ವರ್ಕ್ ಫ್ರಮ್ ಹೋಮ್ ಯೂಸ್ ಮಾಡ್ಕೊಳ್ಳಿ, ಆನ್ಲೈನ್ ಅಲ್ಲಿ ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೆ ಚಿನ್ನದ ವಿಚಾರವಾಗೂ ಅದೇ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಈಗ ಚಿನ್ನ ಅಂದ್ರೆ ಹೆಣ್ಮಕ್ಳಿಗೆ ಆಸೆ ಇರ್ತೈತೆ ಇರುತ್ತಲ್ವಾ, ಅದನ್ನೆಲ್ಲ ಕಂಟ್ರೋಲ್ ಮಾಡಿ 1 ವರ್ಷದವರೆಗೂ ನೀವು ಚಿನ್ನ ತಗೊಳ್ಬೇಡಿ ಅಂತ ಹೇಳಿದ್ದಾರೆ. ಹೇಳೋದಾದ್ರೆ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಪ್ರಧಾನ ಮಂತ್ರಿ ಹೇಳಿದ್ದಾರೆ ಅಂತೇಳಿ ಜನ ಡಿಸೈಡ್ ಮಾಡೋಕ್ಕಾಗಲ್ಲ. ಅವರು ಅವ್ರ ಆಲೋಚನೆ ಅವ್ರೇನು ಇದಿದೆಯೋ ಆ ಮೈಂಡಲ್ಲಿ ಹೇಳಿರ್ತಾರೆ. ಸೊ ಅವ್ರು ಹೇಳಿದ್ದಾರೆ ಅಂದ್ಬಿಟ್ಟು ನಾವು ಚಿನ್ನ ತಗೊಳ್ಳದೇ ಇರೋದು ನಮ್ಮ ಉದ್ದೇಶ ಅಲ್ಲ. ನಮ್ಗೆ ಯಾವ್ದಾದ್ರು ಬ್ಯಾಂಕಿಂದ ಲೋನ್ ಬಂದರೆ ಚಿನ್ನ ತಗೋತೀವಿ, ಯಾರಾದರೂ ಸಾಲ ಕೊಡಬೇಕಾಗಿರೋ ದುಡ್ಡು ಕೊಟ್ಟರೆ ಚಿನ್ನ ತಗೋತೀವಿ. ದುಡ್ಡು ನಮಗಿಂತ ಹೆಚ್ಚಾಗಿ ನಮಗೆ ಬೇಕಾಗಿರೋದು ದುಡಿಯೋದಕ್ಕೋಸ್ಕರ. ಸೊ ಅದ್ರ ಮೇಲೆ ಗೋಲ್ಡ್ ಮೇಲೆ ಹಾಕಿ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ, ಅದು ನಮ್ಮ ವೈಯಕ್ತಿಕವಾಗಿ ನಮ್ಮ ಇನ್ವೆಸ್ಟ್ಮೆಂಟು. ಸೊ ಹಂಗೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಕೆಲವರು ನಮ್ಮನೆ ಬಸವೇಶ್ವರನಗರ, ಮೆಟ್ರೋ ಸ್ಟೇಷನ್ ಇರೋದು ರಾಜಾಜಿನಗರ. ಸೊ ಈಗ ನಾನು ಬಸವೇಶ್ವರನಗರಿಂದ ಮೆಟ್ರೋ ಸ್ಟೇಷನ್ಗೆ ಬಸ್ಸಲ್ಲಿ ಬಂದು ಮೆಟ್ರೋ ಹತ್ತಬೇಕಾ, ಅಥವಾ ನನ್ನ ಓನ್ 2 ವೀಲರಲ್ಲಿ ನಾನು ಓರಿಯನ್ ಮಾಲ್ವರೆಗೂ ಬರ್ಬೋದಾ? ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾನು ಯೂಸ್ ಮಾಡೋಕ್ಕಾಗಲ್ಲ. ಅವಶ್ಯಕತೆ ಇದ್ದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡಬೇಕು. ಅವಶ್ಯಕತೆ ಇಲ್ಲ ಅಂದರೆ ಈಗ ನಾನು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೋದು. ನಾನು ರಾಮೇಶ್ವರಂ ಕೆಫೆಗೆ ಬರಬೇಕು, ಹೆಂಗೆ ಯೂಸ್ ಮಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟು? ನಡ್ಕೊಂಡೇ ಓಡಾಡಬೇಕು, ಒಂದು 2-3 ಕಿಲೋಮೀಟ್ರು. ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ ಬರಬೇಕು, ಮೆಟ್ರೋ ಸ್ಟೇಷನಿಂದ ಓರಿಯನ್ ಮಾಲ್ಗೆ ಬರಬೇಕು, ಓರಿಯನ್ ಮಾಲಿಂದ ಇಲ್ಲಿಗೆ ಬರಬೇಕು. ಸೊ ಇದಕ್ಕೆ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಕ್ಕಾಗಲ್ಲ. ಓನ್ ವೆಹಿಕಲ್ ಯೂಸ್ ಮಾಡಬೇಕು. ನಾವೇ ಅಂತಲ್ಲ, ಯಾರೇ ಆಗಲಿ ಓನ್ ವೆಹಿಕಲ್ ಯೂಸ್ ಮಾಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲಿ ಯೂಸ್ ಮಾಡ್ತಾರೋ ಜನ ಅಲ್ಲಿ ಯೂಸ್ ಮಾಡ್ತಾರೆ. ಟ್ರೈನ್ ಇದೆ, ಬಸ್ ಇದೆ, ಎವ್ರಿ ಡೇ ಫುಲ್ ಆಗಿದೆ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗ್ತಾ ಇದೆ. ಅದೆಷ್ಟೋ 7,000 ಟ್ರೈನ್ಸೋ ಎಷ್ಟೋ ಇದೆ ಅಂತ ಗೊತ್ತಿಲ್ಲ ಇಂಡಿಯಾದಲ್ಲಿ. ಅಷ್ಟು ಟ್ರೈನು ಫುಲ್ಲಾಗಿ ಓಡ್ತಾ ಇದೆ, ಖಾಲಿ ಅಂತೂ ಹೋಗ್ತಿಲ್ಲ. ಅವ್ರು ಹೇಳಿದ್ರೆ ಮಾತ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜನ ಯೂಸ್ ಮಾಡೋದಲ್ಲ, ಅದು ಅವರು ಅನುಗುಣವಾಗಿ ಅವ್ರ ಕೆಲ್ಸಕ್ಕೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಳ್ತಾರೆ. ಅಲ್ಲ ಸರ್, ಈಗ ಪ್ರಧಾನ ಮಂತ್ರಿಯಾಗಿ ನಮ್ಗಳಿಗೆ ನಮ್ಮ ಇದನ್ನ ಕಷ್ಟ ಸುಖನ ಅವ್ರು ನೋಡ್ಬೇಕು. ಹೌದು. ನೀವು ನಮ್ಮ ಕಷ್ಟಕ್ಕೆ ನೀವು ಜನಗಳು ನೀವೇ ಮಾಡಿ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಈಗ ಲಾಕ್ಡೌನಲ್ಲಿ ಯಾರೋ ಈಚೆ ಬರಬೇಡಿ ಅಂತ ಹೇಳಿದ್ರು, ಅದು ಜನಗಳಿಗೆ ಒಳ್ಳೇದಾಗುವಂಥದ್ದೇ. ಬರಲಿಲ್ಲ ಜನ ಯಾರು. ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಹೇಳಿದ್ರು, ಜನಕ್ಕೆ ಒಳ್ಳೇದಾಗೋದೆ, ತಗೊಳ್ತಾರೆ. ಅದು ಬಿಟ್ಟು ಬೇರೆ ಏನು ಹೇಳಿದ್ರು ಪ್ರಧಾನ ಮಂತ್ರಿ ಕೇಳೋವಂಥದ್ದಲ್ಲ. ಸೊ ಅವರು ಮೈಂಡ್ ಸೆಟಲ್ಲಿ ಏನಿದೆ ಅದನ್ನು ಹೇಳ್ತಾರೆ. ಜನಗಳಿಗೆ ಒಂದು ಉದ್ದೇಶ ಪೂರ್ವಕವಾಗಿ ಏನು ತಿಳಿಸ್ಬೇಕು ಅದನ್ನು ತಿಳಿಸ್ತಾರೆ. ಸೊ ಅವ್ರ ಲೆಕ್ಕವಾಗಿ ಅವ್ರು ಕರೆಕ್ಟಾಗಿರುತ್ತೆ. ತಗೊಳ್ಳೋದು ಬಿಡೋದು ಜನಗಳಿಗೆ ಬಿಟ್ಟಿದ್ದು ಅಷ್ಟೇ. 100% ಮಾಡ್ತೀನಿ. ಅದೇ ನನಗೇನು ಬೇಕೋ ಅದರಲ್ಲಿ ನನಗೆ ಸಿಕ್ಕಿ ನಾನು ತಗೊಳ್ತೀನಿ. ಬೇಡದೇ ಇರೋದು, ಈಗ ತಗೋಬಿಡಿ ಚಿನ್ನ ಅಂತಾರೆ, ಈಗ ಚಿನ್ನ ತಗೋಬಿಡಿ ಅಂತಾರೆ, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಹೆಂಗೆ ತಗೊಳ್ಳಿ ಚಿನ್ನ? ಸೊ ನಾನು ತಗೊಳಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇನ್ನೂ ಇಲ್ಲ. ಇಲ್ಲ. ಏನು ನೋಡಿ, ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಏಜ್ ಈಗ 32 ವರ್ಷ, ಓಕೆನಾ? ನಮ್ಮ ಬಿಸ್ನೆಸ್ಸು ಪ್ರಧಾನಮಂತ್ರಿವರೆಗೂ ಹೋಗಿ ಮುಟ್ಟುತ್ತೆ. ನಮ್ಮ ಹತ್ರ ಇರೋ ಸ್ಟಾರ್ಟಪ್ ಆ ರೀತಿ ಇದೆ. ಸೊ ನಾವು ಈಗ 10 ಇಯರ್ಸ್ ಆಯಿತು ನಾನು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ನಾನು 15 ಇಯರ್ಸ್ ಮುಂಚೆ ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಈಗ ಅಲ್ಲಿ ವರ್ಕ್ ಮಾಡಿರೋ ಪ್ಲ್ಯಾನ್ಸ್ ಪ್ರಕಾರ ನಾವೊಂದು 10 ಸ್ಟಾರ್ಟಪ್ನ ತರ್ತಾ ಇದ್ದೀವಿ. ಅದರಲ್ಲಿ 2 ಸ್ಟಾರ್ಟಪ್ಪು ಪ್ರಧಾನಮಂತ್ರಿಯವರು ಐಡಿಯಾಲಜಿನೇ ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇಂದನೇ ಬರ್ತಾ ಇರೋದು. ಸೊ ನಮ್ಮ ಬಿಸ್ನೆಸ್ಸು ಅಲ್ಲಿವರೆಗೂ ಹೋಗಿ ರೀಚ್ ಆಗುತ್ತೆ. ಅವ್ರ ಕಡೆಯಿಂದ ನಮ್ಗೆ ಅಪ್ರಿಷಿಯೇಷನ್ ಲೆಟ್ರ್ ಕೂಡ ಸಿಗುತ್ತೆ. ಸೊ ನಾವು ಅಲ್ಲಿವರೆಗೂ ಇದ್ದೀವಿ. ಅಲ್ಲ ಸರ್, ಈಗ ಮೋದಿಜಿ ಅವ್ರು ಹೇಳ್ತಾರಲ್ಲ, ಯಾವೊಂದು ಗುಣಗಳನ್ನ ನೀವು ಅವ್ರು ತಗೊಳ್ತೀರಾ? ಸೊ ಯಾವೊಂದು ಗುಣಗಳನ್ನ ತಗೊಳ್ತೀರಾ ಅಂತಂದರೆ, ಐಡಿಯಾಸ್ ಹೇಳ್ತಾರೆ, ಈ ಥರದೇ ಇರ್ಬೇಕು, ಹೀಗೆ ಇರ್ಬೇಕು ಅಂದರೆ ಜನ ಬೇಗ ಆಗ್ತಿದ್ರು, ಮುಂಚೆ ಆಗ್ತಿದ್ರು. ಈ ನಡುವೆ ಸ್ವಲ್ಪ ಹೀಗೆ ಅದು ಪರ್ಸನಲ್ ಮ್ಯಾಟ್ರ್ ಬರೋದು ತಪ್ಪು ಮೋದಿ ಅವರು. ಇಲ್ಲ, ಅವ್ರು ಹೇಳಿಕೆ ಅದು ಪರ್ಸನಲ್ ಮ್ಯಾಟ್ರ್ ಬರೋ ಅಂಥದ್ದು ಅಂತಲ್ಲ. ಈಗ ನೀವು ಹಂಗೆ ತಿಳ್ಕೊಂಡ್ರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಮಾಡಿದ್ದಾರೆ. ಅದು ಮಗು ನಮ್ಮದು, ಪ್ರಧಾನಮಂತ್ರಿದಲ್ವಲ್ಲ. ಸೊ ನಮಗೆ ಪರ್ಸನಲ್ ಮ್ಯಾಟ್ರಿಗೆ ಅವ್ರು ಬಂದು ನಮ್ಗೆ ಒಳ್ಳೇದೇ ಮಾಡ್ತಿದ್ದಾರಲ್ಲ ನಮ್ಮ ಜನಗಳಿಗೆ. ಅದೇನೋ ಒಂದು ಮಗು ಹುಟ್ಟಿದಾಗ ರಿಜಿಸ್ಟರ್ ಮಾಡಿಸಿದ್ರೆ ಅದೆಷ್ಟೋ ಫಂಡ್ಸ್ ಬರುತ್ತೆ ಅಂತ. ಸೊ ಅದು ನಮ್ಗೆ ಒಳ್ಳೇದೇ ಅಲ್ವಾ? ಅದನ್ನು ಮಾತ್ರ ಜನ ಯಾಕೆ ತಗೊಳ್ತಾರೆ? ಅವಾಗ ಕೇಳಬಾರ್ದು, ಅದ್ಯಾಕೆ ಮೋದಿ ಯಾಕೆ ಡಿಸೈಡ್ ಮಾಡಬೇಕು ಇದು ತೊಗೊಳ್ಳಿ ಅಂತ ಹೇಳ್ಬಿಟ್ಟು? ಕರೆಕ್ಟ್ ಅಲ್ವಾ? ಸೊ ಅದು ಅವ್ರು ಹೇಳ್ತಾರೆ, ಮಾಡಬೇಕಾಗಿರೋದು ಬಿಡೋದು ನಮಗೆ ಬಿಟ್ಟಿದ್ದು. ಈಗ ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಎಷ್ಟು 150 crores ಏನೋ ಇರ್ಬೋದು. ಅದರಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿರೋರು ಸಪೋರ್ಟ್ ಮಾಡ್ತಾರೆ, ಮಾಡ್ದಲೇ ಇರಬೇಕಾಗಿರೋರು ಕಾಂಗ್ರೆಸ್ಸಿಗೆ ಮಾಡ್ತಾರೆ. ಯಾರಿಗೆ ಯಾವುದನ್ನು ತೊಗೊಬೇಕು? ಈಗ ಒಂದು ಮಗುಗೆ ನಿಮ್ಮ ಅಪ್ಪ ಇಷ್ಟನ ನಿಮ್ಮ ಅಮ್ಮನೇ ಇಷ್ಟನ ಅಂತಂದರೆ ಇಬ್ಬರೂ ಬೇಕು. ಆದರೆ ತುಂಬ ಇಷ್ಟ ಯಾರು ಅಂತಂದರೆ ಅಮ್ಮನೇ ಹೇಳ್ತಾರೆ. ಕರೆಕ್ಟ್ ಅಲ್ವಾ? 90%. ಇದೇ ಥರನ ನಮ್ಮ ಪ್ರೈಮ್ ಮಿನಿಸ್ಟ್ರಿಗೆ BJP ಇಂದನೇ ನಮ್ಮ ಮೋದಿ ಅಂತಲೇ ಹೇಳಬೇಕು. ಈಗ ಯಾರಿಗೆ ಕಂಪೇರ್ ಮಾಡ್ತೀರಾ, ಅಪ್ಪ ಅಮ್ಮ ಅಂತ? ಕೇಂದ್ರ ಸರ್ಕಾರನ ಕಂಪೇರ್ ಮಾಡ್ತೀರಾ, ರಾಜ್ಯ ಸರ್ಕಾರದ? ಎರಡನ್ನೂ ಮಾಡಬೇಕಲ್ಲ. ಈಗ ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಅಮ್ಮ ಇದ್ದಂಗೆನೆ. ಸೊ ಅಲ್ಲಿಂದ ಪ್ರಣಾಳಿಕೆ ಏನು ಬರುತ್ತೋ ಇಲ್ಲಿಗೆ ಬರೋದು. ಸೊ ಅದನ್ನೇ ಕಂಪೇರ್ ಮಾಡ್ಬೇಕು ನಾವು.